ಪರ್ಮಿಟೇಷನ್ ನೋಡಿದ್ರಿ, ಸೆಲೆಕ್ಷನ್ ಮತ್ತು ಅರೇಂಜ್ಮೆಂಟು ಎರಡೂ ಮುಖ್ಯ. ಆದರೆ ನಾವು ಬರೀ ಸೆಲೆಕ್ಷನ್ ಮಾತ್ರ ಕನ್ಸಿಡರ್ ಮಾಡ್ತು ಅಂತ ಹೇಳಿದ್ರೆ, ಎಕ್ಸಾಂಪಲ್ ಯಾವುದೊಂದು ಅಂಗಡಿಗೆ ಹೋಗ್ತೀರಾ, ಒಂದು 4-5 ಐಟಮ್ ತೊಗೊತೀರಾ. ಆ 5 ಐಟಮ್ ಹೇಗೆ ತೊಗೊಂಡ್ರೆ ಅದು ಮುಖ್ಯ ಅಲ್ಲ, ಆ 5 ಐಟಮ್ ತೊಗೊಂಡ್ರೆ ಅದು ಮುಖ್ಯ ಅಲ್ವಾ. ಒಂದು ಬಿಲ್ಲಿಂಗ್ ಮಾಡಬೇಕಾದ್ರೆ ಆ 5 ಐಟಮು ಹೆಂಗೆ ಬಿಲ್ ಮಾಡ್ತಾರೋ ಅದು ಮುಖ್ಯ ಅಲ್ಲ, ಕೊನೆಯದಾಗಿ ದುಡ್ಡು ಅಷ್ಟೇ ಬರೋದು. ಮತ್ತೊಂದು ಎಕ್ಸಾಂಪಲು, ಸೆಲೆಕ್ಟಿಂಗ್ ಟೀಮ್, ಹಾಕಿ ಟೀಮೋ, ಫುಟ್ಬಾಲ್ ಟೀಮೋ, ಕ್ರಿಕೆಟ್ ಟೀಮೋ, ವಾಲಿಬಾಲ್ ಟೀಮೋ, ಕಬಡ್ಡಿ ಟೀಮೋ, ಏನು ಬೇಕಾದ್ರೂ ಆಗ್ಬೋದು. ಆ ಟೀಮಲ್ಲಿ ಇಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 6 ಜನಕ್ಕೂ ಅಷ್ಟೇ ಖುಷಿ. ಅವ್ರ ಹೆಸರು ಹೇಗೆ ಹೇಳ್ತಾರೋ, ಯಾವ ದಿಕ್ಕಿಂದ ಹೇಳ್ತಾರೋ, ಯಾವ ಅಸೆಂಡಿಂಗ್ ಆರ್ಡರೋ ಡಿಸೆಂಡಿಂಗ್ ಆರ್ಡರ್ ಅವೆಲ್ಲ ಮುಖ್ಯ ಅಲ್ಲ. ಈ ಥರ ಸಿನಾರಿಯೋ ಮಾತಾಡಬೇಕಾದ್ರೆ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಕಾಂಬಿನೇಷನ್. ಇಫ್ ದ ಆರ್ಡರ್ ಡಸ್ ನಾಟ್ ಮ್ಯಾಟರ್, ವಿ ವಿಲ್ ಮೇಕ್ ಯೂಸ್ ಆಫ್ ಕಾಂಬಿನೇಷನ್. ಹಾಂ, ಏನು ನೋಡ್ತಿದ್ದೀವಿ ಇದರಲ್ಲಿ? ಕೌಂಟಿಂಗ್ ದ ವೇಸ್ ಆಫ್ ಸೆಲೆಕ್ಟಿಂಗ್ ಅ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ಫ್ರಮ್ ಅ ಲಾರ್ಜ್ ಸೆಟ್ ವಿತೌಟ್ ಕನ್ಸಿಡರಿಂಗ್ ದ ಆರ್ಡರ್ ಇನ್ ವಿಚ್ ದೇ ಆರ್ selected is your combination. Basic example, selecting 2 objects out of 3 distinct object. So ಆ ಎಕ್ಸಾಂಪಲು ಇಲ್ಲಿ ನೋಡಿ. ಅಷ್ಟೇ, ಇಲ್ಲಿ ನೋಡಿ, ಇಲ್ಲಿ ರೆಡ್ ಬ್ಲೂ ಇನ್ನೆಲ್ಲೂ ಬರಲಿಲ್ಲ. ಅದೇ ನಾವು ಪರ್ಮಿಟೇಷನ್ ಬಗ್ಗೆ ಮಾತಾಡಿದರೆ ಇದೇ ಪ್ರಶ್ನೆ ನೋಡ್ಬೋದು. ಇದೆಲ್ಲ ಹಾಕ್ಕೊಂಡು ಬ್ಲೂ ಮತ್ತು ರೆಡ್ ಕೂಡ ಬರ್ತಾಯಿದೆ, ತಿರ್ಗಾ ವಿಷಯಗಳು ರಿಪೀಟ್ ಆಗ್ತಾಯಿದೆ ಅಲ್ವಾ. ಸೊ ಪರ್ಮಿಟೇಷನ್ ಕಾಂಬಿನೇಷನಲ್ಲೂ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ಇದೇನೆ, ಸರಿನಾ. ಸೊ ಫಾರ್ಮುಲಾ ಏನು? ಸೊ ದೇರ್ ಇಸ್ ಸರ್ಟನ್ ರಿಲೇಷನ್ಶಿಪ್ ಬಿಟ್ವೀನ್ ಪರ್ಮಿಟೇಷನ್ ಕಾಂಬಿನೇಷನ್. ಇಫ್ ವಿ ಹ್ಯಾವ್ n ಡಿಫ್ರೆಂಟ್ ಥಿಂಗ್ಸ್ ಟೇಕನ್ ಆರ್ ಎಟ್ ಎ ಟೈಮ್, ಕಾಂಬಿನೇಷನ್ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ಈ ಥರ ಬರಿಬೋದು, ಇಲ್ಲಾಂದರೆ ಈ ಥರ ಬರಿಬೋದು. ದ ರಿಲೇಷನ್ಶಿಪ್ ಇಸ್ ದಿಸ್ ಅಂತ ಹೇಳಿದ್ರೆ ನಮ್ಮ ಫಾರ್ಮುಲಾ ಇಲ್ಲಿ ಬರಿತೀನಿ ನೋಡಿ. n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್, ಇದು ನಿಮ್ಮ ಪರ್ಮಿಟೇಷನ್ ಫಾರ್ಮುಲಾ. ಆ್ಯಂಡ್ ದಿಸ್ ಎಂಟೈರ್ ಥಿಂಗ್ ಇಸ್ ಡಿವೈಡೆಡ್ ವಿತ್ r ಫ್ಯಾಕ್ಟೋರಿಯಲ್ ಆರ್ ಮಲ್ಟಿಪ್ಲೈಡ್ ವಿತ್ 1 ಬೈ r ಫ್ಯಾಕ್ಟೋರಿಯಲ್. ಸೊ ಇದೆ ನಿಮ್ಮ ಫಾರ್ಮುಲಾ. ಓಕೆ, ಇವಾಗ ಸೆಲೆಕ್ಟಿಂಗ್ 2 ಆಬ್ಜೆಕ್ಟ್ಸ್ ಔಟ್ ಆಫ್ 4. ಈ 4ರಲ್ಲಿ 2 ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕು. ಸೊ ಎಷ್ಟು ಕಾಂಬಿನೇಷನ್ ಇದೆ? 4C2. ಸೊ ದ್ಯಾಟ್ ಈಸ್ 4 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4 ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು 1 ಬೈ 2 ಫ್ಯಾಕ್ಟೋರಿಯಲ್. ಸೊ ಇದೆಷ್ಟು ಬರ್ತಿದ್ದೋ? 4, 2, 4, 3, 6. 6 ರೀತಿಯಲ್ಲಿ ನಾವು ಸೆಲೆಕ್ಟ್ ಮಾಡಬಹುದು. ನೋಡೋಣ ಅದನ್ನು. ಅಷ್ಟೇ. ಸೊ ದೇರ್ ಇಸ್ ಓನ್ಲಿ ದಿಸ್ ಪಾಸಿಬಿಲಿಟಿ. ಅದೇ ನಾವು ಆರ್ಡರ್ ಮುಖ್ಯ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಎಷ್ಟಿದೆ? 12 ಇದೆ, ಸರಿನಾ. ಸೊ ದೇರ್ ಇಸ್ ಅ ಸರ್ಟನ್ ರಿಲೇಷನ್ಶಿಪ್ ಬಿಟ್ವೀನ್ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್. ಆಯಿತಾ? ನೆಕ್ಸ್ಟು ಸೆಲೆಕ್ಟಿಂಗ್ 3 ಆಬ್ಜೆಕ್ಟ್ಸ್ ಔಟ್ ಆಫ್ 4. 4C3. ಸೊ ಇಲ್ಲಿ 4 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4 ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 1 ಬೈ 3 ಫ್ಯಾಕ್ಟೋರಿಯಲ್. ಸೊ ಕೊನೆಯದಾಗಿ ಉತ್ತರಲ್ಲಿ ಏನು ಬರುತ್ತೆ ಇಲ್ಲಿ? ಹೌದು, 4 ಅಲ್ವಾ. ನೋಡೋಣ ಇದನ್ನು. ಇನ್ಯಾವ ಇನ್ಯಾವ ಕಾಂಬಿನೇಷನಲ್ಲಿ ನಾವು ಇನ್ನೇನು ಸೆಲೆಕ್ಟ್ ಮಾಡೋದಕ್ಕಾಗಲ್ಲ. ದಿಸ್ ಆರ್ ದ ಓನ್ಲಿ ಪಾಸಿಬಿಲಿಟೀಸ್, ಸರಿನಾ. ಕೊನೆಯದಾಗಿ ಇವಾಗ 4 ಐಟಮ್ ಕೊಡ್ತೀನಿ. 4 ಐಟಮ್ ನೀವು ಸೆಲೆಕ್ಟ್ ಮಾಡಬೇಕು. ಹಾಂ, ಉತ್ತರ ಏನು? ಆನ್ಸರ್ ಇಸ್ 1. 4C4 is equal to 4 factorial divided by
4 ಮೈನಸ್ 4 ಫ್ಯಾಕ್ಟೋರಿಯಲ್ ಇಂಟು 1/4 ಫ್ಯಾಕ್ಟೋರಿಯಲ್. ಸೊ ಕೊನೆಯದಾಗಿ ಇದೇನು ಬರ್ತಿದೋ ಇಲ್ಲಿ 0 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 1, ಇದು ಮತ್ತು ಇದು ಕಟ್ ಆಗ್ತಿದೆ. ಸೊ ಕೊನೆಯದಾಗಿ 1 ಅಂತ ಹೇಳಿದ್ರೆ ಅರ್ಥ, ಇವ್ರು 4 ಐಟಮ್ ಇದೆ. ಈ 4 ಐಟಮ್ನ ನೀವು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರೆ, 4 ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರೆ ನೀವು ಏನೇ ಮಾಡಿದ್ರು 4 ಐಟಮ್ ಒಂದೇ ರೀತಿಯಲ್ಲಿ ನೀವು ಎಲ್ಲನೂ ಕೊನೆಯದಾಗಿ ಔಟ್ಕಮ್ ಅದೇ ಬರೋದು. 4 ಐಟಮ್ ಸೆಲೆಕ್ಟ್ ಮಾಡ್ತೀರಿ, 4 ಐಟಮ್ ಸೆಲೆಕ್ಟ್ ಮಾಡ್ತೀರಿ, ಅಷ್ಟೇನೇನಿಲ್ಲ. ನೀವು ಏನೇ ಮಾಡಿದ್ರು ಎಷ್ಟೇ ರೀತಿಯಲ್ಲಿ ವಿಧಾನದಲ್ಲಿ ಹೋದ್ರೂ ಆ 4 ಐಟಮ್ ನಿಮ್ಮ ಬ್ಯಾಗಲ್ಲಿರುತ್ತೆ ಅಲ್ವಾ. ಆ ಬಿಲ್ಲಿಂಗು ಅಷ್ಟೇ ಆಗುತ್ತೆ, ಸರಿನಾ. ಸೊ ಆನ್ಸರ್ ಇಸ್ 1. ಹಾಂ, ಕಾಂಬಿನೇಷನ್ನು ಪ್ರಮೋಟೇಷನ್ಗಿಂತ ಸುಲಭವಾಗಿದೆ. ಸೊ ಕಾನ್ಸೆಪ್ಟ್ ಏನು ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿಲ್ಲ, ಪ್ರಶ್ನೆಗಳು ಸುಲಭವಾಗಿರುತ್ತೆ. ಸೊ ತಕ್ಷಣಕ್ಕೆ ಎಲ್ಲ ಬರ್ಕೊಳ್ಳಿ, ಎಕ್ಸಾಂಪಲು ಕೂಡ. ಫೋರ್ ವೇಸ್ ಅನ್ನೋದಕ್ಕಿಂತ ಪಾಸಿಬಿಲಿಟಿ ಅಂತ ಬರೀತೀನಿ.